ಪ್ರೈಸ್ ಜನರೇ, ನಾವು 2ನೇ ದಿನ ಶಿಲುಬೆಯ ಧ್ಯಾನದ 2ನೇ ದಿನಕ್ಕೆ ನಾವು ಪ್ರವೇಶಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನ್ನೆ ನಾವು ಕ್ರಿಸ್ತನು ಯಾರು, ಯೇಸು ಸ್ವಾಮಿ ಯಾರು, ಅವರ ಬಂದ ಉದ್ದೇಶವೇನು, ಅವರು ಯಾಕೆ ಶಿಲುಬೆಗೆ ಹೋದ್ರು, ಮೊದಲನೇ ಒಂದು ವಿಷಯವನ್ನು ನಾವು ಕಲಿತಿದ್ದೀವಿ. ಅವರು ನಮ್ಮ ಪಾಪ ಪರಿಹಾರಕ್ಕೋಸ್ಕರ, ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದುಕೊಳ್ಳುವಂತೆ ಅವರು ಶಿಲುಬೆಗೆ ಹೋದ್ರು. ಆ ಶಿಲುಬೆಯ ಬೆನಿಫಿಟ್ ಏನು, ಅವರು ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತದ್ರಿಂದ ನಾವು ಅನುಭವಿಸುವ ಆಶೀರ್ವಾದ ಏನು, ಬಿಡುಗಡೆ ಏನು, ರಕ್ಷಣೆ ಏನು ಅಂತ ನಾವು ಕಲಿತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಬಿಡುಗಡೆ. ನೋಡಿ, ಆಜ್ಞೆಯನ್ನು ಮೀರೋದೇ ಪಾಪ. ಸೊ ಆದಾಮನಿಗೆ ಕೊಡಲ್ಪಟ್ಟ, ಆದಾಮ್ ಅಂದ್ರೆ ಆದಾಮ್ ಅವಲಿಬ್ರು, ಅವ್ರು ಕೊಡಲ್ಪಟ್ಟ ಆಜ್ಞೆಯನ್ನು ಮೀರಿದ್ರಲ್ಲ, ಅದೇ ಪಾಪ. ಪಾಪದ ಸಂಬಳ ಮರಣ. ಆ ಮರಣದಿಂದನೇ ರೋಗಗಳು, ಕಾಯಿಲೆಗಳು, ಕಷ್ಟಗಳು ಇದೆಲ್ಲ ಉಂಟಾಗೋದು. ಸೊ ಯೇಸು ಸ್ವಾಮಿ ನಮ್ಮಲ್ಲಿದ್ದ ಪಾಪವನ್ನು ದೇವರು ತೆಗೆದುಹಾಕಿದ್ದಾರೆ. ನಮಗೆ ವಿರೋಧವಾಗಿ, ನಮಗೆ ಪ್ರತಿಕೂಲವಾಗಿದ್ದ ಆಜ್ಞೆಗಳನ್ನ ದೇವರು ತೆಗೆದುಹಾಕಿದ್ದಾರೆ. ಸೊ ಯೇಸು ಸ್ವಾಮಿ ನಮ್ಮ ಪಾಪದ ಪ್ರಾಯಚಿತಕ್ಕಾಗಿ ಮಾತ್ರವಲ್ಲ, ಇಡೀ ಲೋಕದ ಪಾಪದ ಪ್ರಾಯಚಿತಕ್ಕಾಗಿ ಅವರು ಸತ್ತರು ಅಂತಾನೆ ನಾವು ಕಲ್ತಿದ್ದೀವಿ. ಇವತ್ತು ತುಂಬಾ ಮುಖ್ಯವಾದ ವಿಷಯವನ್ನು ನಾವು ಕಲಿಯಕ್ಕಿದ್ದೀವಿ. ಎಲ್ಲ ಮುಖ್ಯನೇ, ಬಟ್ ದಿಸ್ ಇಸ್ ಟು ಇಂಪಾರ್ಟೆಂಟ್. ಯೇಸು ಸ್ವಾಮಿ ನಮ್ಮ ಶಾಪಗಳನ್ನು ಹೊತ್ಕೊಂಡ್ರು. ಹಿ ಟುಕ್ ಅವೇ ಅ ಕರ್ಸ್. ನೋಡಿ, ಅನೇಕರಿಗೆ ಶಾಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕೆಲವೊಬ್ರು ಶಾಪವನ್ನು ತುಂಬಾ ಅಂದ್ರೆ ಎಕ್ಸ್ಟ್ರೀಮ್ ಆಗಿ ನಂಬ್ತಾರೆ. ಎಕ್ಸ್ಟ್ರೀಮ್ ಲೆವೆಲ್, ಎಲ್ಲದಕ್ಕೂ ಶಾಪ ಅಂತ ಹೇಳ್ತಾರೆ. ಕೆಲವೊಬ್ರು ಶಾಪ ಅಂದ್ರೆ ಶಾಪ ಇಲ್ಲ ಅಂತ ನಂಬ್ತಾರೆ. ಶಾಪನೇ ಇಲ್ಲ. ಕೆಲವೊಬ್ರು ಶಾಪ ಎಕ್ಸ್ಟ್ರೀಮ್ ಆಗಿ ಎಲ್ಲದಕ್ಕೂ ಶಾಪ. ಕೆಲವೊಬ್ರಿಗೆ ಎಲ್ಲ ತಪ್ಪುನು ಶಾಪ. ಕೆಲವರಿಗೆ ಶಾಪನೇ ಇಲ್ಲ. ಅದ್ರ ವಾಕ್ಯ ಏನ್ ಹೇಳುತ್ತೆ ಅಂತ ನಾವು ನೋಡೋಣ. ನೋಡಿ, ಶಾಪ ಅಂದ್ರೆ, ಈ ಪದದ ಅರ್ಥ ಏನು ಅಂದ್ರೆ ಅಬ್ರಾರ್ ಅಂತ, AWRAR, ಅಬ್ರಾರ್ ಇಬ್ರು ಭಾಷೆಯಲ್ಲಿ ಅಂದ್ರೆ ಕಹಿಯಾದ ಜೀವಿತ, ಕರ್ಸ್ಡ್ ಲೈಫ್, ಕರ್ಸ್, ಶಾಪ ಅಥವಾ ಕಹಿ, ಬಿಟರ್ನೆಸ್. ಜನರೇ, ನಾವು ಊಟದಲ್ಲಿ ಉಪ್ಪನ್ನು ಸೇರಿಸ್ಕೊಂತೀವಿ, ಖಾರವನ್ನು ಸೇರಿಸ್ಕೊಂತೀವಿ, ಸಿಹಿಯನ್ನು ಸೇರಿಸ್ಕೊಂತೀವಿ, ಆದ್ರೆ ಕಹಿಯನ್ನು ಯಾರು ಸೇರಿಸ್ಕೊಳ್ಳಲ್ಲ. ಯಾವುದೇ ದೇಶದಲ್ಲಿ ಯಾವುದೇ ಮನುಷ್ಯರಿರಲಿ, ಊಟಕ್ಕೆ ಕಹಿನ ಸೇರಿಸ್ಕೊಳ್ಳಲ್ಲ. ಕಹಿಯಾದ ಪದಾರ್ಥವನ್ನು ಯಾರು ಸಹ ತಿನ್ನಲ್ಲ. ದಿ ಡೋಂಟ್ ಆಡ್ ಬಿಟರ್ನೆಸ್ ಟು ದ ಫುಡ್. ಅವರು ಕಹಿಯನ್ನು ಸೇರಿಸ್ಕೊಳ್ಳಲ್ಲ. ಶಾಪ ಅಂದ್ರೆ ಆ ಪದದ ಅರ್ಥ ಅಬ್ರಾರ, ಕಹಿ, ಬಿಟರ್ ಲೈಫ್, ಕಹಿಯಾದ ಜೀವಿತ, ಕಹಿ ಅಂತ. ಗಲಾತ್ಯ 3ನೇ ಅಧ್ಯಾಯ, ಗಲೇಷಿಯನ್ಸ್ ಚಾಪ್ಟರ್ 3, 3ನೇ ಅಧ್ಯಾಯ 13-14ನೇ ವಚನವನ್ನು ನಾವು ಓದೋಣ. ಗಲೇಷಿಯನ್ಸ್ ಚಾಪ್ಟರ್ 3, 3ನೇ ಅಧ್ಯಾಯ 13-14ನೇ ವಚನ ಓದ್ತಿದೆ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಮಾಡಲ್ಪಟ್ಟು, ನಮ್ಮ ನಿಮಿತ್ತವಾಗಿ ಶಾಪವಾಗಿ ಮಾಡಲ್ಪಟ್ರು ಅಂದ್ರೆ ನಮ್ಮ ಶಾಪವನ್ನು ಯೇಸು ಕ್ರಿಸ್ತನ ಮೇಲಿಟ್ರು ದೇವರು. ನಮ್ಮ ಕಹಿಯಾದ ಜೀವಿತವನ್ನು, ನಾವು ಮನುಷ್ಯರು ಅನುಭವಿಸ್ತಾ ಇದ್ದ ಕಹಿಯಾದ ಬಿಟರ್ ಲೈಫ್ ಅನ್ನು, ಕಹಿಯಾದ ಜೀವಿತವನ್ನು, ಕಹಿಯನ್ನು ಯೇಸು ಸ್ವಾಮಿ ಮೇಲೆ ಇಟ್ರಂತ. ಯಾರಿಗೂ ಕಹಿಯಾದ ಜೀವಿತ ಇಷ್ಟ ಇಲ್ಲ, ಬಿಟರ್ ಲೈಫ್. ಅದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋಣ. 2 ಕೊರಿಂಥಿ 5ನೇ ಅಧ್ಯಾಯ 19-21 ಓದುವಾಗ, ಮತ್ತು 21ನೇ ವಾಕ್ಯದಲ್ಲಿ ವಿಶೇಷವಾಗಿ ಅವರು ನಮಗೋಸ್ಕರ ಪಾಪವಾದ್ರು ಅಂತ ನೋಡ್ತೀವಿ.
ನಮ್ಮ ಪಾಪವನ್ನು ದೇವರು ಅವಳ ಮೇಲೆ ಇಟ್ರು. ಎಲ್ಲಿ ನಾವು ನೋಡ್ತೀವಿ, ನಮ್ಮ ಶಾಪವನ್ನು, ಮನುಷ್ಯರ ಶಾಪವನ್ನು ದೇವರು ಯೇಸು ಸ್ವಾಮಿ ಮೇಲೆ ಇಡ್ತಾರೆ. ಎಲ್ಲಿ? ಶಿಲುಬೆಯಲ್ಲಿ, ಆನ್ ದ ಕ್ರಾಸ್. ಆ ಶಾಪ ನೋಡಿ, ಆ ಶಿಲುಬೆನೇ ಶಾಪ. ಯಾಕೆ ಯೇಸು ಸ್ವಾಮಿ ಶಿಲುಬೆ ಹೊತ್ತಿ ಸಾಯಬೇಕು? ಈ ಶಿಲುಬೆ ಏನಲ್ಲ, ಶಿಲುಬೆ ನಮ್ಮ ಶಾಪ, ಕರ್ಸ್. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ್ದನು. ಕೆಲವರಿಗೊಂದು ಡೌಟ್ ಇರುತ್ತೆ, ನ್ಯಾಯ ಪ್ರಮಾಣ ಮೋಶೆ ಮುಖಾಂತರವಾಗಿ ತನಗೆ ಕೊಡಲ್ಪಡ್ತು, ಮತ್ತೆ ಅದಾಮನ ಪಾಪ. ನೋಡಿ, ಆಜ್ಞೆ ಅಂತ ಹೇಳುವಾಗ ಎಲ್ಲ ಆಜ್ಞೆಗೂ ಸಂಬಂಧಪಟ್ಟಿದೆ. ಅದಾಮನಿಗೂ ಕೊಡಲ್ಪಟ್ಟಿದ್ದು ಸಹ ಆಜ್ಞೆನೆ, ಕಮ್ಯಾಂಡ್ಮೆಂಟೇ. ಮೋಶೆ ಕೈಯಲ್ಲಿ ಕೊಟ್ಟಿದ್ದು ಸಹ ದೇವರು ಆಜ್ಞೆನೆ. ಇಲ್ಲಿ ಆಜ್ಞೆ ಅಂದ್ರೆ ಎವ್ರಿಥಿಂಗ್, ಎಲ್ಲ ಆಜ್ಞೆ. ಓಕೆ, ಯಾಕೆ? ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ನಮ್ಮನ್ನ ದೇವರು ನ್ಯಾಯ ಪ್ರಮಾಣದ ಶಾಪದಿಂದ ದೇವರು ನಮ್ಮನ್ನು ಬಿಡಿಸಿದ್ರು. ಯಾಕೆಂದರೆ ಮರಕ್ಕೆ ತೂಕಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿತ್ತು ನೋಡಿ, ಮರಕ್ಕೆ ತೂಕಾಕಲ್ಪಟ್ಟ ಪ್ರತಿಯೊಬ್ಬನು. ಯಾಕೆ ಯೇಸು ಸ್ವಾಮಿ ಶಿಲುಬೆಯ ಮರವನ್ನು ಹೊತ್ಕೊಂಡು ಆ ಮರದ ಮೇಲೆ ಯಾಕೆ ಜಡಿಯಲ್ಪಟ್ಟು ಸಾಯ್ಬೇಕು ಅಂದ್ರೆ, ನಮ್ಮ ಶಾಪಕ್ಕಾಗಿ. ಮರವನ್ನು ಹೊತ್ಕೊಂಡು ಮರದ ಮೇಲೆ ಜಡಿಯಲ್ಪಡುವವರು ಶಾಪಗ್ರಸ್ತರು. ಅದಕ್ಕೆ ವಾಕ್ಯ ಹೇಳುತ್ತೆ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಮಾಡಲ್ಪಟ್ಟು, ನಮ್ಮ ನಿಮಿತ್ತವಾಗಿ ಶಾಪವಾದರಂತೆ ದೇವರು. ಯಾಕೆ ನಮಗೋಸ್ಕರ ಶಾಪವಾಗಿದ್ದು? ಯಾಕೆ ನಮಗೋಸ್ಕರ ಆ ಶಿಲುಬೆಯ ಮರದಲ್ಲಿ ಯೇಸು ಸ್ವಾಮಿ ಜಡಿಯಲ್ಪಟ್ಟಿದ್ದು? ನೋಡಿ, 14ನೇ ವಾಕ್ಯದಲ್ಲಿ ಹೇಳುತ್ತೆ ನೋಡಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತಾಗಿತ್ತು. ನೋಡಿ, ಅಬ್ರಹಾಮನ ಆಶೀರ್ವಾದ ನಮ್ಮ ಮೇಲೆ ಬರುವಂತೆ. ನೋಡಿ, ಅಬ್ರಹಾಮನ ಜೀವಿತ ನೋಡಿ, ದೇವರು ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನ ಪರಿಸ್ಥಿತಿ ನಮ್ಗೆ ಗೊತ್ತು. ಸಂತಾನವಿರಲಿಲ್ಲ, ಎಷ್ಟು ಕಹಿ. 75 ವಯಸ್ಸಲ್ಲಿ ದೇವರು ಅಬ್ರಹಾಮನನ್ನು ಕರೀತಾರೆ. 75 ವಯಸ್ಸುವರೆಗೂ ಅಬ್ರಹಾಮನಿಗೆ ಮಕ್ಕಳಿರ್ಲಿಲ್ಲ. ಅವ್ರ ಮನೆಯಲ್ಲಿ ಸುಮಾರು ಜನರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆಲ್ಲ ಮಕ್ಕಳಾಗ್ತಾ ಇತ್ತು. ಆದ್ರೆ ಅಬ್ರಹಾಮನಿಗೆ ಮಕ್ಕಳಾಗ್ತಾ ಇರ್ಲಿಲ್ಲ. ಎಷ್ಟೊಂದು ಕಹಿಯಾದ ಒಂದು ಜೀವಿತ. ದೇವರು ಕರೀತಾರೆ, ಸಂತಾನವನ್ನು ಕೊಡ್ತಾರೆ. ಅಬ್ರಹಾಮನ್ನ ಸಕಲ ವಿಧದಲ್ಲಿ ದೇವರು ಆಶೀರ್ವದಿಸ್ತಾರೆ. ನೋಡಿ, ನಾವು ಸಹ ಯಾವ ಕೊರತೆ ಇಲ್ಲದೆ, ಪಾಪವಿಲ್ಲದೆ, ಶಾಪವಿಲ್ಲದೆ, ರೋಗವಿಲ್ಲದೆ, ಬಡತನವಿಲ್ಲದೆ, ಸಕಲ ವಿಧದಲ್ಲಿ ಆತ್ಮಿಕ ಕೊರತೆಗಳಿಲ್ಲದೆ, ಸಕಲ ವಿಧದಲ್ಲೇ ನಾವು ಆಶೀರ್ವದಿಸಲ್ಪಡೋದೇ ಅಬ್ರಹಾಮನ ಆಶೀರ್ವಾದ. ನೋಡಿ, ಕ್ರಿಸ್ತನನ್ನು ನಂಬಿರುವ, ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿರುವ ಎಲ್ಲರೂ ಸಹ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೀರಾ. ಜಸ್ಟ್ ಬಿಲೀವ್, ನಂಬಿ, ಕ್ರಿಸ್ತ ಯೇಸು ನನ್ನ ನಿಮಿತ್ತವಾಗಿ ಶಾಪವಾದರು. ಶಿಲುಬೆಯ ಮರಕ್ಕೆ ಹಾಕಲ್ಪಟ್ಟವನು ಶಾಪಗ್ರಸ್ತನು. ನನಗೋಸ್ಕರ ಯೇಸು ಸ್ವಾಮಿ ಶಾಪವಾದರು. ಯಾಕೆ? ನನಗೆ ಅಬ್ರಹಾಮನ ಆಶೀರ್ವಾದ ನಾನು ಹೊಂದಿಕೊಳ್ಳುವಂತೆ. ಅಬ್ರಹಾಮನ ದೇವರು ಸಕಲ ವಿಧದಲ್ಲಿ ಆಶೀರ್ವದಿಸಿದರು. ಗಾಡ್ ಬ್ಲೆಸ್ ಏಬ್ರಹಾಮ್ ಇನ್ ಎವ್ರಿಥಿಂಗ್. ಅಷ್ಟು ಮಾತ್ರವಲ್ಲದೆ ಪವಿತ್ರಾತ್ಮನ ವಾಗ್ದಾನವನ್ನು ಯೇಸು ಸ್ವಾಮಿ ಒಯ್ಯಲ್ಪಡುವಾಗ ಅವ್ರ ಶಿಷ್ಯರ ಹತ್ರ ಹೇಳಿದ ಕೊನೆ ಮಾತುಗಳು ಏನ್ ಗೊತ್ತಾ? ಅಪೊಸ್ತಲರು 1ರಲ್ಲಿ ಬರೆಯಲ್ಪಟ್ಟೈತೆ. ಮತ್ತೆ ತನ್ನ ಕೊನೆಯ ದಿನಗಳಲ್ಲಿ, ಭೂಮಿಯಲ್ಲಿದ್ದ ಕೊನೆಯ ದಿನಗಳಲ್ಲಿ ಪವಿತ್ರಾತ್ಮನ ಬಗ್ಗೆ ಮಾತಾಡಿದ್ರು. ನಾನು ಹೋಗಿ ಸಹಾಯಕನಿಗೆ ಕಳಿಸ್ಕೊಡ್ತೀನಿ. ಅಪೊಸ್ತಲರು 1ರಲ್ಲೇ ತಂದೆಯ ವಾಗ್ದಾನವನ್ನು, ನನ್ನ ಮುಖಾಂತರವಾಗಿ ಕೇಳಿದ ತಂದೆಯ ವಾಗ್ದಾನಗಳನ್ನು ನೀವು ಸ್ವಲ್ಪ ದಿನದಲ್ಲಿ ಹೊಂದ್ಕೊಂತೀರಾ. ಯೆರೂಸಲೇಮಿಗಾಗಿ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಯಾಗಿರ್ತೀರಿ ಅಂತ ಯೇಸು ಸ್ವಾಮಿ ಹೇಳೋದು. ವಾಟ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಚರ್. ಆತ್ಮನ ವಾಗ್ದಾನವನ್ನು ಹೊಂದ್ಕೊಳ್ಳುವಂತ ಅದರಿಂದ ನಂಬಿ, ದೇವರು ನಿಮಗೋಸ್ಕರ, ಯೇಸು ಸ್ವಾಮಿ ನಿಮಗೋಸ್ಕರ ಶಾಪವಾಗಿದ್ದಾರೆ. ಕರ್ತನನ್ನು ನಂಬಿರುವ, ಯೇಸು ಸ್ವಾಮಿ ನನಗಾಗಿ ಶಾಪವಾದರು ಅಂತ ನಂಬುವ
ಯಾರೇ ಇರಲಿ, ಅವರ ಜೀವಿತದಲ್ಲಿ ಶಾಪ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನೋ ಸಿನ್ ನಾರ್ ಕರ್ಸ್ ಕ್ಯಾನ್ ವರ್ಕ್ ಇನ್ ದರ್ ಲೈಫ್. ಅವರ ಜೀವಿತದಲ್ಲಿ ಶಾಪಗಳು, ಪಾಪಗಳು ಕೆಲಸ ಮಾಡಕ್ ಆಗಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನಂಬುವ ಎಲ್ಲರಿಗೋಸ್ಕರ, ಅಥವಾ ಲೋಕದಲ್ಲಿರುವ ಎಲ್ಲರಿಗೋಸ್ಕರ ಅವರು ಪಾಪ ಪ್ರಾಯಶ್ಚಿತವಾಗಿ ಸತ್ತಿದ್ದಾರೆ. ಅವರು ಶಾಪವನ್ನು ಹೊತ್ಕೊಂಡಿದ್ದಾರೆ. ನಾವು ಮಾಡಬೇಕಾಗಿರೋದೇನು ಗೊತ್ತಾ? ನಂಬಿಕೆ ಇಡಬೇಕು. ಜಸ್ಟ್ ಪುಟ್ ಯುವರ್ ಫೇತ್ ಆನ್ ದಿಸ್ ಥಿಂಗ್ಸ್. ನಂಬಿಕೆ ಇಡು. ನನಗೋಸ್ಕರ ಯೇಸು ಸ್ವಾಮಿ ಶಾಪವಾದ್ರು. ನೋಡಿ, ನಾವ್ಯಾರೂ ಸಹ ಕಹಿಯ ಜೀವಿತವನ್ನು ಜೀವಿಸಬಾರ್ದು. ಏನಪ್ಪಾ ನನ್ನ ಜೀವಿತ ಹಿಂಗೈತೆ, ಯಾವಾಗ್ಲೂ ಒಂಥರ ಕಹಿ, ಸಂತೋಷನೇ ಇಲ್ಲ, ನೆಮ್ಮದಿನೇ ಇಲ್ಲ, ಅಂತ ಜೀವಿತ ಅಲ್ಲ ನಮ್ಗೆ. ಅಂತ ಜೀವಿತ ಕೊಡಕ್ಕೆ ದೇವ್ರು ನಮ್ಮನ್ನು ಕರೆದಿಲ್ಲ. ಆತನ ಸತ್ತಿಲ್ಲ. ಮುಖ್ಯವಾಗಿ ನಮಗೋಸ್ಕರ ಈ ನಾವು ಚೆನ್ನಾಗಿರ್ಬೇಕು ಅಂತಾನೆ ಆತನ ಸತ್ತಿದ್ದು, ಆತನ ಶಿಲುಬೆ ಹೊತ್ತಿದ್ದು ನಮಗೋಸ್ಕರ ಶಾಪವಾಗಿದ್ದು. ಲರ್ನ್ ಟು ಹ್ಯಾವ್ ಪೀಸ್ ಇನ್ ಗಾಡ್. ದೇವರಲ್ಲಿ ನಿಮ್ ಸಮಾಧಾನ ಸಿಗಬೇಕು. ನನ್ನ ಸ್ವಂತ ಸಮಾಧಾನವನ್ನು ಕೊಡ್ತೇನೆ, ನನ್ನ ಸ್ವಂತ ಸಂತೋಷವನ್ನು ಕೊಡ್ತೇನೆ. ಸಂತೋಷಿಸ್ರಿ, ಸಂತೋಷಿಸ್ರಿ ಅಂತ ದೇವರು ಹೇಳಿದ್ರು. ರಿಜಾಯ್ಸ್ ಅಂಡ್ ರಿಜಾಯ್ಸ್. ಸಂತೋಷಿಸ್ರಿ, ಸಂತೋಷಿಸ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಸಂತೋಷಿಸ್ರಿ. ಸಂತೋಷವಾದ, ಸಮಾಧಾನವಾದ ಒಳ್ಳೆ ಜೀವಿತವನ್ನು ಕೊಡಕ್ಕೆ ಯೇಸು ಸ್ವಾಮಿ ನಮಗೋಸ್ಕರ ಶಾಪವಾದರು. ಯೋಹಾನ 3:14 ನೋಡಿ. ಇದಲ್ಲದೆ ಯೇಸು ಸ್ವಾಮಿ ಹೇಳುವ ಮಾತು, ಇದಲ್ಲದೆ ಮೋಶೆಯು ಅರಣ್ಯದಲ್ಲೇ ಸರ್ಪವನ್ನು ಎತ್ತಿದ ಹಾಗೆ ಮನುಷ್ಯ ಕುಮಾರನು ಸಹ ಎತ್ತಲ್ಪಡತಕ್ಕದು. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ನೋಡಿ, ನಾವು ಅರಣ್ಯಕಾಂಡ ಓದುವಾಗ ಇಸ್ರೇಲರು ಗುಣಗುಡ್ತಾ ಇರ್ತಾರೆ. ಅದನ್ನ ನೋಡಿ, ಆ ಗುಣಗುಟ್ಟುವಿಕೆಯಿಂದ ಸರ್ಪಗಳು ಬರುತ್ತೆ. ಸರ್ಪಗಳು ಬಂದು, ವಿಷ ಸರ್ಪಗಳು. ಕೀರ್ತನೆಗಾರರು ಹೇಳ್ತಾರೆ, ಫ್ಲೈಯಿಂಗ್ ಸರ್ಪಂಟ್, ಹಾರುವ ಸರ್ಪಗಳು. ಈ ಫ್ಲೈಯಿಂಗ್ ಸರ್ಪಂಟ್, ವಿಷಕರವಾದ ಸರ್ಪಗಳು ಜನರನ್ನು ಕಚ್ಚಿದಾಗ ಜನರು ಮನ ತಿರುಗಿ ಮೋಶೆ ಹತ್ರ ಕೇಳ್ತಾರೆ, ಮೋಶೆ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ಯಾ? ಈಗ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವ್ರು ಮೋಶೆಗೆ ಹೇಳ್ತಾರೆ, ತಾಮ್ರದ ಸರ್ಪವನ್ನು ಇನ್ನೊಂದು ಪೋಲ್ ಮೇಲೆ, ಒಂದು ಕಂಬದ ಮೇಲೆ ಹಾಕು. ಯಾರಿಗೆಲ್ಲ ಸರ್ಪ ಕಚ್ಚುತ್ತೋ ಅವರ ತಾಮ್ರದ ಸರ್ಪವನ್ನು ನೋಡಿ ಅವರು ಬದುಕೊಳ್ಳಿ. ನೋಡಿ, ಒಂದು ತಾಮ್ರದ ಸರ್ಪ, ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ತಾಮ್ರದ ಸರ್ಪ. ಇದಲ್ಲದೆ ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಎತ್ತಿದ ಹಾಗೆ ಮನುಷ್ಯ ಕುಮಾರನು ಸಹ ಎತ್ತಲ್ಪಡತಕ್ಕದು. ಹೀಗೆ ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದಿರುವನು. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ದೇವರು. ಯೇಸು ಕ್ರಿಸ್ತನನ್ನು ನಂಬುವ ಯಾರು ನಾಶವಾಗಬಾರ್ದಂತೆ. ಯಾಕೆ ಅವರು ನೋಡಿ, ಮೋಶೆ ಅರಣ್ಯದಲ್ಲಿ ತಾಮ್ರದ ಸರ್ಪವನ್ನು ಎತ್ತಿದ್ರಲ್ಲ, ಆ ರೀತಿಯಲ್ಲಿ ಕಂಬದ ಮೇಲೆ ಹಾಕಿದ್ರಲ್ಲ, ಆ ರೀತಿಯಲ್ಲಿ ಮನುಷ್ಯ ಕುಮಾರನು ಸಹ ಅದೇ ರೀತಿಯಲ್ಲಿ ಕಂಬದ ಮೇಲೆ ಹಾಕಲ್ಪಡುವಾಗ ತನ್ನನ್ನು ನಂಬುವ ಯಾರು ನಾಶವಾಗದೆ ನಿತ್ಯ ಜೀವವನ್ನು ಹೊಂದ್ಕೊಳ್ಬೇಕು ಅಂತ ಆತನು ಆ ಶಿಲುಬೆಗೆ ಹೋದ್ರು. ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ಯೇಸು ಸ್ವಾಮಿ ಬಾಯಿಂದ ಹೇಳಿದನ್ನ ಇಲ್ಲಿ ಯೋಹಾನನು ಬರೆದಿಕ್ಕಿದಾರೆ ನೋಡಿ. ಮರ ಅಂದ್ರೆ ಗೊತ್ತು, ಮರದಲ್ಲಿ ಹಾಕಲ್ಪಡುವವರು ಶಾಪಗ್ರಸ್ತರು. ಇಲ್ಲಿ ನೋಡಿ, ಮರನೂ ಶಾಪ, ಸರ್ಪನೂ ಶಾಪ. ನೋಡಿ, ತನ್ನನ್ನು ಮರದ ಮೇಲಿರುವ ತಾಮ್ರದ ಸರ್ಪಕ್ಕೆ ಹೋಲಿಕೆಯಾಗಿ ಮಾತಾಡ್ತಾರೆ. ತಾಮ್ರದ ಸರ್ಪ ಹಾವು ಕಚ್ಚಿದ ಜನರಿಗೆ ಜೀವವನ್ನು ಕೊಡುತ್ತೆ. ಆ ತಾಮ್ರದ ಸರ್ಪವನ್ನು ನೋಡಿದ ತಕ್ಷಣ ಅವ್ರ ದೇಹದಲ್ಲಿದ್ದ ವಿಷಗಳು ಹೊರಗ್ ಬಂತು, ಕೆಲಸವಿಲ್ಲದೆ ಆಯ್ತು, ಅವ್ರಿಗೆ ಹೀಲಿಂಗ್ ಆಯ್ತು, ಅವ್ರಿಗೆ ಜೀವ ಬಂತು. ಕಂಬ ಶಾಪದ ಗುರುತು, ಸರ್ಪ ಶಾಪ. ನೋಡಿ, ಆದಿಕಾಂಡ 3:ನೇ ನಮ್ಗೊತ್ತು. ಯೇಸು ಸ್ವಾಮಿ ನೋಡಿ ತಂದೆಯಾದ ದೇವರು 14ನೇ ಆದಿಕಾಂಡ 3:14 ಆಗ ದೇವರಾದ ಕರ್ತನು ಸರ್ಪಕ್ಕೆ, ನೀನು ಇದನ್ನು ಮಾಡಿದ ಕಾರಣ ಏನ್ ಮಾಡ್ತು ಸರ್ಪ? ಆದಮ್ ಅವ್ವಲನ್ನು ವಂಚಿಸಿತ್ತು, ಸುಳ್ಳಾಡ್ತು. ನೀನು ತಿಂದ್ರೆ ಈ ಅನ್ನನ್ ತಿಂದ್ರೆ ನೀನ್ ಸಾಯಲ್ಲ, ದೇವ್ರ ತರ ಆಗ್ಬಿಡುತ್ತೆ ಅಂತ ವಂಚಿಸ್ತು. ಇಟ್ ಡಿಸೀವ್ಡ್ ದೆಮ್.
ಆಗ ದೇವರಾದ ಕರ್ತನು ಸರ್ಪಕ್ಕೆ, ನೀನು ಇದನ್ನು ಮಾಡಿದ ಕಾರಣ ಎಲ್ಲ ಪಶುಗಳಲ್ಲಿಯೂ, ನೋಡಿ, ಎಲ್ಲ ಪಶುಗಳಲ್ಲಿಯೂ, ಎಲ್ಲ ಅಡವಿಯ ಮೃಗಗಳಲ್ಲಿಯೂ ನೀನು ಶಪಿಸಲ್ಪಟ್ಟು, ನೋಡಿ, ಶಪಿಸಲ್ಪಟ್ಟು, ಸರ್ಪವನ್ನು ದೇವರು ಶಪಿಸ್ತಾರೆ. ನಿನ್ನ ಜೀವಿತ ಕಹಿಯಾಗಿ, ನೀನು ಕಹಿ ಅಂತ ಹೇಳ್ತಾರೆ. ಯು ಆರ್ ಬಿಟರ್, ಕಹಿ, ಶಪಿಸಲ್ಪಟ್ಟು, ಜೀವದಿಂದಿರುವ ದಿವಸಗಳಲ್ಲೆಲ್ಲ ಹೊಟ್ಟೆಯಿಂದ ಹರಿದಾಡಿ, ನೋಡಿ, ಶಾಪ, ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವಿ, ಮಣ್ಣನ್ನು ತಿಂತೀಯ. ಇನ್ನು ನೋಡಿ ಎಷ್ಟು, ಎಂತ ಶಾಪ. ಹಾವು ಮಣ್ ತಿನ್ನುತ್ತಲ್ವ, ನೋಡಿ ದೇವಚಂದ್ರ, ಏನು ಸಿಕ್ಲಿಲ್ಲ, ಮಣ್ ತಿನ್ನುತ್ತದು, ಶಾಪ. ಯಾಕೆ ಯೇಸು ಸ್ವಾಮಿ ಯೋಹಾನ 3:14 ತನ್ನನ್ನು ಆ ಕಂಬದ ಮೇಲಿರುವ ತಾಮ್ರ ಸರ್ಪಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮಗೋಸ್ಕರ, ಆತನ ನಂಬುವ ಎಲ್ಲರಿಗೋಸ್ಕರ ಆತನು ಶಾಪವಾಗಿ ಮಾರ್ಪಟ್ಟು ಆ ಜನರಿಗೆ ನಿತ್ಯ ಜೀವವನ್ನು ಕೊಡುವಂತೆ, ಅವರ ಜೀವಿತದಿಂದ ಶಾಪವನ್ನು ತೆಗೆದು ಜೀವವನ್ನು ಕೊಡುವಂತೆ ಈ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ವಾಟ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಚರ್, ಎಂತ ಸುಂದರವಾದ ವಿಷಯ ದೇವಚಂದ್ರ, ವಾಟ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಚರ್. ಅದಕ್ಕೆ ದಯವಿಟ್ಟು ನಂಬಿ, ಪ್ಲೀಸ್ ಬಿಲೀವ್. ಕ್ರಿಸ್ತನ್ ನಿಮಗೋಸ್ಕರ, ನೋಡಿ, ಸ್ವಂತ ಕ್ರಿಯೆಗಳಿಗೆ ಹೋಗ್ಬಿಡ್ಬೇಡಿ. ಕರ್ತನಾದ ಯೇಸು ಕ್ರಿಸ್ತನ್ ನಮಗೋಸ್ಕರ ಶಿಲುಬೆಯಲ್ಲಿ ಏನ್ ಮಾಡಿ ಮುಗಿಸಿದಾರೋ ಅದ್ರ ಮೇಲೆ ನಂಬಿಕೆ ಇದೆ. ನೋಡಿ, ಜಸ್ಟ್ ನಂಬಿದ್ರೆ ಸಾಕು. ಹೊಸ ಒಡಂಬಡಿಕೆಯ ಸತ್ಯ ಏನ್ ಗೊತ್ತಾ? ನಂಬಿಕೆ. ನಂಬಿಕೆ, ನಾವು ನಂಬೋದ್ರ ಮುಖಾಂತರವಾಗಿ ನಾವು ಹೊಂದ್ಕೊಂತೀವಿ. ನಾವ್ ರಕ್ಷಣೆ ಹೆಂಗ್ ಹೊಂದ್ಕೊಂಡಿದೋ, ನಂಬಿಕೆ ಮುಖಾಂತರವಾಗಿ, ಬೈ ಫೇತ್. ಶಾಪದಿಂದ ಬಿಡುಗಡೆ ಹೆಂಗ್ ಹೊಂದ್ಕೊಳ್ಳೋದು, ಅಬ್ರಹಾಮನ ಆಶೀರ್ವಾದ ಹೆಂಗ್ ಹೊಂದ್ಕೊಳ್ಳೋದು, ನಂಬಿಕೆ. ನನಗೋಸ್ಕರ ಯೇಸು ಸ್ವಾಮಿ ಶಾಪವಾದ, ನಂಬುವ ನನಗೋಸ್ಕರ ಶಾಪವಾದ, ನನ್ನಲ್ಲಿರುವ ಶಾಪವನ್ನು ಮೊದಲನೇ ಮನುಷ್ಯನಿಂದ ನಾನ್ ಮಾಡಿರುವ ಪಾಪ ಶಾಪದವರೆಗೆ ಯೇಸು ಸ್ವಾಮಿ ಹೊಂದ್ಕೊಂಡ್ರು. ನನಗೋಸ್ಕರ ಶಾಪವಾಗಿದೆ. ನಾನು ಪಾಪದಲ್ಲೂ ಇಲ್ಲ, ಶಾಪದಲ್ಲೂ ಇಲ್ಲ, ನಾನು ಕ್ರಿಸ್ತನಲ್ಲಿದ್ದೀನಿ. ಕ್ರಿಸ್ತನು ನನಗೋಸ್ಕರ ಮಾಡಿರುವ ಪರಿಹಾರದಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ನೀವು ಪಾಪದಲ್ಲಿ, ಶಾಪದಲ್ಲಿ ಜೀವಿಸ್ತಾ ಇಲ್ಲ. ಕ್ರಿಸ್ತನು ನಮಗೋಸ್ಕರ ಮಾಡಿರುವಂತ ಪರಿಹಾರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಪಾಪ ಶಾಪವಲ್ಲ, ಕ್ರಿಸ್ತನ ಪರಿಹಾರ, ರಕ್ಷಣೆ, ದೇವರ ನೀತಿ, ನೂತನ ಸ್ವಭಾವ, ಬಿಡುಗಡೆ, ಬ್ಲೆಸ್ಸಿಂಗ್, ಅಬ್ರಹಾಮನ ಆಶೀರ್ವಾದ, ಪವಿತ್ರ ಆತ್ಮನ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಪುಟ್ ಯುವರ್ ಟ್ರಸ್ಟ್, ನಂಬಿ, ದೇವ್ರು ನೋಡ್ಕೊಂತಾರೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಆದಿಕಾಂಡ 3ನೇ ಅಧ್ಯಾಯ. ಈಗ ಶಾಪ ಅಂದ್ರೆ ಏನು? ಯೇಸು ಸ್ವಾಮಿ ನಮಗೋಸ್ಕರ ಶಾಪವಾದ್ರು ನಾವು ಬಿಡುಗಡೆ ಆಗಿ, ಸ್ವಲ್ಪ ಡೀಟೇಲ್ ಕೊಡ್ತೀನಿ. ಶಾಪ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯ ನೋಡಿ. ಶಾಪ ಅಂದ್ರೆ ಕಹಿ ಅಂತ ನಿಮ್ಗೆ ಹೇಳಿದೆ, ಅವ್ರಾರ್ ಅಂತ ಇಬ್ರಿಯ ಭಾಷೆ. ಶಾಪ, ಕಹಿಯಾದ ಜೀವಿತ. ಮನುಷ್ಯನು ಇಲ್ಲಿ ಸರ್ಪ, ಆದಿಕಾಂಡ 3:14 ಸರ್ಪ ಆದಮನ್ನು ಅವಲನ್ನು ವಂಚಿಸಿತ್ತು. ಆಗ ದೇವರು ಸರ್ಪವನ್ನು ಶಪಿಸ್ತಾರೆ. ಓಕೆ, ಮತ್ತೆ ಮನುಷ್ಯನು ಹೆಂಡತಿಯ ಮಾತನ್ನು ಕೇಳಿ ದೇವರು ತಿನ್ಬಾರ್ದು ಅಂತ ಹೇಳಿದ ಆ ಹಣ್ಣನ್ನು ತಿಂದಿದಾಗ, ಮತ್ತೆ ಅವಳು ಸಹ ಸರ್ಪದ ಮಾತನ್ನು ಕೇಳಿ ಹಣ್ಣನ್ನು ತಿಂದಾಗ ಇವರು ಸಹ ಶಾಪವನ್ನು ಹೊಂದ್ಕೊಂತಾರೆ. ಆದಾಮನ್ನು ನೋಡಿ, 17ನೇ ವಾಕ್ಯದಲ್ಲೇ ಆದಾಮನಿಗೆ ದೇವರು, ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನಗೋಸ್ಕರ ಭೂಮಿಯು ಶಪಿಸಲ್ಪಟ್ಟಿದೆ. ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ, ನಿನ್ನ ನಿಮಿತ್ತವಾಗಿ. ನಾನು ನನ್ನ ಮಾತನ್ನು ನೀನ್ ಕೇಳಿಲ್ಲ, ನೀನ್ ಎಂತ ಮಾತನ್ನು ಕೇಳಿ ನಾನ್ ತಿನ್ಬಾರ್ದು ಅಂತ ಹೇಳಿದ ನನ್ನ ತಿಂದ್ಬಿಟ್ಟೆ. ಆದ ಕಾರಣದಿಂದ ನಿನ್ನ ನಿಮಿತ್ತವಾಗಿ ಈ ಭೂಮಿ ಶಪಿಸಲ್ಪಟ್ಟೈತೆ. ನೋಡಿ, ಭೂಮಿ ಶಪಿಸಲ್ಪಡುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಗಿತ್ತು ನೋಡಿ. ನಿನ್ನ ಜೀವನದ ದಿನಗಳಲ್ಲೆಲ್ಲ ದುಃಖದಲ್ಲೇ ನೀನು
ಅದರ ಫಲವನ್ನು ತಿನ್ನುವೆ. ಇದೇ ನೋಡಿ, ಶಾಪ ಅಂದ್ರೆ ಕಹಿಯಾದ ಜೀವಿತ. ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಎಂತ ಕಹಿಯಾದ ಜೀವಿತ ನೋಡಿ. ಭೂಮಿ ಶಾಪ. ಅದಾಮನಿಗೆ ಮೊದಲು ಮರಣ ಬಂತು. ಕೆಳಗಿನ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಿನ್ ಮನೆಗೆ ಒಯ್ಯಲ್ಪಡುತ್ತೆ ಅಂತ. ನೋಡಿ, ಆದಾಮ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಡುತ್ತೆ. ಭೂಮಿ ಅದರ ಫಲವನ್ನು ಕೊಡಲ್ಲ. ನೀನ್ ಎಷ್ಟೇ ಕೆಲಸ ಮಾಡು, ಅದರ ಫಲವನ್ನು ನೀನು ತಿನ್ನಲ್ಲ, ಅನುಭವಿಸಲ್ಲ. ಯುಲ್ ಇಟ್ ಬಿಕಮ್ಸ್ ಅನ್ಫ್ರೂಟ್ಫುಲ್. ಭೂಮಿ ನಿನ್ನ ಕೈ ಕೆಲಸದಂತೆ ನೀನ್ ಎಷ್ಟು ಪ್ರಯಾಸ ಪಡ್ತೀಯೋ ಅದರ ಫಲವನ್ನು ಕೊಡಲ್ಲ. ಇಟ್ ಡಸನ್ ಈಲ್ಡ್ ಇಟ್ಸ್ ಫ್ರೂಟ್ಫುಲ್ನೆಸ್. ನಿನ್ನ ಜೀವನದ ದಿನಗಳಲ್ಲೆಲ್ಲ ದುಃಖದಲ್ಲೇ ನೀನು ಆಹಾರವನ್ನು ತಿನ್ನುವೆ. ನೋಡಿ, ಕೈ ದುಃಖದಲ್ಲೇ ತಿನ್ನೋದು. ಎಷ್ಟೋ ಜನರು ನಾನು ಕೇಳಿದ್ದೀನಿ, ಪಾಸ್ಟರ್ ಕರೆಕ್ಟ್ ಆಗಿ ಊಟ ಮಾಡುವಾಗ ಮನೇಲಿ ಜಗಳವಾಗುತ್ತೆ, ಊಟನೇ ಮಾಡಕ್ಕಾಗಲ್ಲ ಪಾಸ್ಟರ್. ಸಮಾಧಾನ ಕರೆಕ್ಟ್ ಆಗಿ ಊಟ ಮಾಡೋ ಟೈಮಲ್ಲಿ ಯಾವಾಗ್ಲೂ ಒಂದು ವಿಧವಾದ ಜಗಳ, ಕಹಿ, ಸಮಾಧಾನ ಇರಲ್ಲ. ಯಾವಾಗ್ಲೂ ಒಂದು ವಿಧವಾದ ಕಹಿ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಪಾಸ್ಟರ್, ನನ್ನಿಂದ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಪಾಸ್ಟರ್, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್. ಈ ಸತ್ಯವನ್ನು ಕೇಳಿಸ್ಕೊಳ್ಳಿ. ನಿಮಗೋಸ್ಕರ ಯೇಸು ಸ್ವಾಮಿ ಶಾಪವಾಗಿದ್ದಾರೆ. ಆ ಕೈಯ ಪರಿಸ್ಥಿತಿಯನ್ನು, ನಿಮ್ಮ ಶಾಪವನ್ನು ದೇವರು ತೆಗೆದಿದ್ದಾರೆ. ನಂಬಿ ಚೇಂಜ್. ನೀವು ಸಂತೋಷವಾಗಿ ಆನಂದವಾಗಿ ಊಟಗಳನ್ನು ಮಾಡ್ತೀರಾ. ಕಹಿ ಸಿಹಿಯಾಗಿ ಮಾರ್ಪಡುತ್ತೆ. ಎಂತ ವಾಕ್ಯ ನೋಡಿ ದೇವರೇ. ಇದಲ್ಲ 18ನೇ ವಾಕ್ಯ, 3:18. ಇದಲ್ಲದೆ ಮುಳ್ಳುಗಳನ್ನು, ದತ್ತೂರಿಗಳನ್ನು ಭೂಮಿಯು ಬೆಳೆಯುವುದು. ಮುಳ್ಳು, ದತ್ತೂರಿಗಳು, ಇಟ್ ಬ್ರಿಂಗ್ಸ್ ಆನ್. ಫಲ ಅಲ್ಲ, ಮುಳ್ಳು. ನೋಡಿ, ಅಂದ್ರೆ ಆಹಾರ ಕೊಡೋ ಸ್ಥಳದಲ್ಲಿ ನನ್ನನ್ನು ಭೂಮಿ ನನ್ನನ್ನು ತೃಪ್ತಿ ಪಡಿಸ್ಬೇಕು. ನಾನು ಏನೇನ್ ಬಿತ್ತುತ್ತೀನೋ ಅದರ ಫಲವನ್ನು ಅದು ಕೊಡಬೇಕು. ಆದ್ರೆ ಆ ಸ್ಥಳದಲ್ಲಿ ಮುಳ್ಳು, ಅನ್ಪ್ರೊಡಕ್ಟಿವ್ನೆಸ್. ನಾನೇನ್ ಮಾಡಿದ್ರು ಸಹ ಅದು ಫಲವಾಗ್ತಾ ಇಲ್ಲ ಪಾಸ್ಟರ್. ಎಷ್ಟೇ ಬಿಸ್ನೆಸ್ ಮಾಡಿದ್ರು, ಎಷ್ಟೇ ಕೆಲಸ ಮಾಡಿದ್ರು ನನ್ಗೇನು ಆಗ್ತಾ ಇಲ್ಲ ಪಾಸ್ಟರ್. ಅದು ಬದಲಾವಣೆ ಆಗುತ್ತೆ. ತನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನಿಟ್ರು. ನಿಮ್ಮ ಪ್ರಯಾಸಗಳಲ್ಲಿ ಶಾಪ ಇರಲ್ಲ. ನಿಮ್ಗೆ ಭೂಮಿ, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಭೂಮಿ, ನಿಮ್ಮ ಜೀವಿತ ಮುಳ್ಳಾಗಿರಲ್ಲ. ಯಾಕಂದ್ರೆ ಅವರ ಹಣೆಯಲ್ಲಿ ಅವರು ಆ ಮುಳ್ಳನ್ನು ತಗೊಂಡ್ರು. ಇಟ್ಟು ಕವಿದ ಥಾಟ್ಸ್. ಇದೆಲ್ಲ ಅನ್ಪ್ರೊಡಕ್ಟಿವಿಟಿ, ಅನ್ಫ್ರೂಟ್ಫುಲ್ನೆಸ್ ಬಗ್ಗೆ ಮಾತಾಡೋದು. ಮುಖ್ಯವಾಗಿ ಶಾಪ ಅಂದ್ರೆ ಬಡತನ, ಕಹಿಯಾದ ಜೀವಿತ. ಕಹಿ, ಒಳಗಡೆನೂ ಸಮಾಧಾನ ಇಲ್ಲ, ಮಾಡೋ ಕೆಲಸದಲ್ಲೂ ಫಲ ಇಲ್ಲ, ಅನ್ಪ್ರೊಡಕ್ಟಿವ್ನೆಸ್. ನೀನು ಹೊಳದ ಪಲ್ಯವನ್ನು ತಿನ್ನುವೆ. ಮಣ್ಣಿಗೆ ನೀನು ತಿರುಗುವವರೆಗೆ ನಿನ್ನ ಮುಖದ ಬೆವರುಗಳನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವೆ. ನೋಡಿ, ಮಣ್ಣಿಗೆ ತಿರುಗುವಂತೆ. ನೋಡಿ, ಕಷ್ಟಪಟ್ಟು ಬೆವರು ಸುರಿಸಿ ನೀನು ತಿನ್ನುವೆ. ಕಷ್ಟಪಟ್ಟು. ಅದಕ್ಕೆ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ವಿಶ್ರಾಂತಿ ಬಗ್ಗೆ ಮಾತಾಡ್ತಾ ಇರೋದು. ವಿಶ್ರಾಂತಿ ಬಗ್ಗೆ ಯಾಕೆ ಮಾತಾಡೋದು ಅಂದ್ರೆ, ನೀನ್ ಕಷ್ಟಪಟ್ಟು ಬೆವರು ಸುರಿಸಿ ನೀನ್ ಏನ್ ಮಾಡಿದ್ರು ಸಹ ಫಲ ಕೊಡದೆ ಮುಳ್ಳನ್ನು ಬೆಳೆಸ್ತೈತೆ. ಮುಳ್ಳು ಚುಚ್ಚುತ್ತಲ್ವಾ. ಅವಳನ್ನ ಹೇಳ್ತಾರೆ, ನನ್ಗೊಂದು ಮುಳ್ಳು ಕೊಡ್ತು, ಅದು ಚುಚ್ಚುತ್ತಾ ಇತ್ತು. ಪೇನ್ ಅದು. ನೀನ್ ಕಷ್ಟಪಟ್ಟು ಬೆವರು ಸುರಿಸಿ ನಿನ್ ಪೇನಲ್ಲಿ ನೋವನ್ನು ತಿನ್ನೋದಲ್ಲ, ನೋವಲ್ಲಿ ಜೀವಿಸೋದಲ್ಲ. ನೀನ್ ವಿಶ್ರಾಂತಿಯಲ್ಲಿ ಜೀವಿಸ್ಬೇಕು. ಕ್ರಿಸ್ತನಲ್ಲಿರುವ ವಿಶ್ರಾಂತಿಯಲ್ಲಿ ಬನ್ನಿ. ಕಮ್ ಇನ್ ಟು ರೆಸ್ಟ್ ಇನ್ ಕ್ರೈಸ್ಟ್ ಜೀಸಸ್. ನೋಡಿ, ಅದಕ್ಕೆ ನೋಡಿ, ಇಸ್ರೇಲ್ರಿಗೂ ದೇವರು ವಿಶ್ರಾಂತಿಯನ್ನು ಇಟ್ಟಿದ್ರು. ಕಾನಾನ್ ದೇಶಕ್ಕೆ ಇನ್ನೊಂದು ಹೆಸರು ವಿಶ್ರಾಂತಿ. ವಿಶ್ರಾಂತಿಯ ದಿನ ಇತ್ತು, ವಿಶ್ರಾಂತಿಯ ವರ್ಷ, ಸಬ್ಬತ್ ವರ್ಷವಿತ್ತು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಕಮ್ ಇನ್ ಟು ದ ರೆಸ್ಟ್ ಆಫ್ ಕ್ರೈಸ್ಟ್. ನೋಡಿ, ಶಾಪವಿಲ್ಲದ ಜೀವಿತವನ್ನು ಜೀವಿಸ್ಬೇಕು ಅಂದ್ರೆ
ನಿಮಗೋಸ್ಕರ ಯೇಸು ಸ್ವಾಮಿ ಶಾಪವಾದ್ರು ಅಂತ ನಂಬಿ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ಮುಳ್ಳನ್ನು ತರುವ ಜೀವಿತ ಬೇಡ. ನೋವಿಂದ ತಿನ್ನೋದು ಬೇಡ. ನೋವಿಂದ ತಿನ್ನೋದು ಬೇಡ. ವಿಶ್ರಾಂತಿ ಜೀವಿಸಲ್ಲ. ರೆಡ್ ಕಾರ್ಡ್ ದೇವ್ರು ನನ್ಗೋಸ್ಕರ ಎಲ್ಲ ಮಾಡಿ ಮುಗಿಸಿದ್ದಾರೆ. ಶಿಲುಬೆಯಲ್ಲಿ ದೇವ್ರು ನನ್ಗೋಸ್ಕರ ಎಲ್ಲ ಮಾಡಿ ಮುಗಿಸಿದ್ದಾರೆ. ಐ ಆಮ್ ನಾಟ್ ಗೋನ್ ಲಿವ್ ಇನ್ ಕಾಸ್. ನಾನು ಶಾಪದಲ್ಲಿ ಜೀವಿಸಲ್ಲ, ನಾನು ಬ್ಲೆಸ್ಸಿಂಗ್ ಅಲ್ಲಿ ಜೀವಿಸ್ತೇನೆ. ಆಮೇಲೆ ಜಸ್ಟ್ ನಂಬಿ ದೇವ್ರ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ನೀನು ಅದರೊಳಗಿಂದ, ಅಂದರೆ ಮಣ್ಣೊಳಗಿನಿಂದ ತೆಗೆಯಲ್ಪಟ್ಟೆ, ನೀನು ಮಣ್ಣಾಗಿದ್ದಿ, ಮತ್ತೆ ಮಣ್ಣಿಗೆ ನೀನು ಹಿಂತಿರುಗುವಿ ಅಂತ. ನೋಡಿ, ಮಣ್ಣು ಮಣ್ಣಿಗೆ ಹಿಂತಿರುಗುವುದು. ಇಲ್ಲೊಂದು ವಿಷಯವನ್ನು ನಾವು ಓದ್ತೀವಿ ದೇವಚಂದ್ರ, ಒಂದು ನಾವು ನೋಡ್ತೀವಿ. ಮಣ್ಣಿಂದ ದೇವರು ಮನುಷ್ಯನನ್ನು ರೂಪಿಸಿದ್ರು, ಮನುಷ್ಯನು ದೇವರು ಸಂಗಡ ಸಂಚರಿಸಿದ, ದೇವರು ಮನುಷ್ಯನ ಸಂಗಡ ಮಾತಾಡಿದ್ರು, ಮನುಷ್ಯನು ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟನು. ಪ್ರೋಗ್ರೆಸ್ ಆಗ್ತಾ ಇತ್ತು, ಮನುಷ್ಯ ಬೆಳೀತಾ ಇದ್ದ. ಒಂದು ಶಾಪ ಬಂದಿದ ತಕ್ಷಣ ನೋಡಿ, ಆ ಪ್ರೋಗ್ರೆಷನ್, ಆ ಗ್ರೋತ್, ಆ ಬೆಳವಣಿಗೆ ಏನಾಯ್ತು ಅಂದ್ರೆ ರಿವರ್ಸ್ ಆಯ್ತು. ರಿವರ್ಸ್ ಗ್ರೋತ್. ಮುಂದಕ್ಕೆ ಹೋಗ್ಬೇಕು, ಬೆಳಿಬೇಕು ಅಂತ ದೇವರು ಪ್ಲಾನ್ಸ್ ಇಟ್ಟಿದ್ರು ಮನುಷ್ಯನಿಗೆ. ಅದರ ಮನುಷ್ಯನ ಅವಿದ್ಯತೆ ಒಂದು ಜೀವಿತದಲ್ಲಿ ಶಾಪ ಬಂತು, ರಿವರ್ಸ್ ಆಯ್ತು. ನೋಡಿ, ಮಣ್ಣಿಂದ ನಿನ್ನ ಮಾಡದೆ ನಿನ್ ಮಣ್ಣಿಗೆ ತಿರುಗ್ಬೇಕು. ಇವತ್ತು ನೋಡಿ, ಒಂದ್ ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ಮತ್ತೆ ಮಣ್ಣಿಗೆ ಹೋಗುತ್ತೆ. ನೋಡಿ, ಒಂದು ರಿವರ್ಸು. ಒಂದ್ 35-40 ವಯಸ್ಸುವರೆಗೂ ಅವ್ರು ಬೆಳೀತಾರೆ. ಆಮೇಲೆ ನೋಡಿ, ಮತ್ತೆ ಡಿ ಏಜಿಂಗ್ ಆಗುತ್ತೆ, ರಿವರ್ಸ್ ಆಗುತ್ತೆ, ಮತ್ತೆ ಅವ್ನ ವಯಸ್ಸಾಗಿ ಮಣ್ಣಿಗೆ. ಮತ್ತೆ ವಯಸ್ಸಾಗಿರೋರು ಹೇಳ್ತಾರೆ, ಅವ್ರ ಮಗು ತರ ಆಗ್ಬಿಡ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ. ದೇ ಬಿಕಮ್ ಲೈಕ್ ಎ ಚೈಲ್ಡ್. ಅವ್ರು ಮಾತಾಡೋದು ಗೊತ್ತಾಗಲ್ಲ, ಕಣ್ ಕಾಣಿಸಲ್ಲ. ದೇ ಬಿಕಮ್ ಲೈಕ್ ಎ ಚೈಲ್ಡ್. ರಿವರ್ಸಿಂಗ್ ಐತಿ ನೋಡಿ. ಮಣ್ಣಿಂದ ತೆಗೆಯಲ್ಪಟ್ಟೆ, ನಿನ್ ಮನೆಗೆ ಹೋಗ್ತೇವೆ. ಈ ಶಾಪದಲ್ಲಿ ನಾವು ಜೀವಿಸಬಾರ್ದು. ತುಂಬಾ ಒಂದು ಕಷ್ಟವಾದ ವಿಷಯ ಇದು. ಮಾತಾಡಕ್ಕೆ ನನಗೆ ಒಂಥರ ಆಗ್ತೈತೆ, ಕಷ್ಟವಾಗ್ತೈತೆ. ಇದು ಮಣ್ಣಿಂದ ತೆಗೆಯಲ್ಪಟ್ಟೆ, ನಿನ್ ಮನೆಗೆ ಹೋಗ್ತೇವೆ. ಅದಕ್ಕೆ ದೇವರು ನಿರ್ಲಯತ್ವವನ್ನು ತಂದರು, ನಿತ್ಯ ಜೀವವನ್ನು ತಂದರು. ಯಾವ ಅವಿದ್ಯತೆಯಿಂದ, ಒಬ್ಬ ಮನುಷ್ಯನ ಅವಿದ್ಯತೆಯಿಂದ ಪಾಪ ಮರಣ ಬಂತು, ಒಬ್ಬ ಕರ್ತನ ನೀತಿಯಿಂದ, ವಿದ್ಯತೆಯಿಂದ ಪರಿಹಾರವು, ಜೀವವು, ನಿರ್ಲಯತ್ವವನ್ನು ದೇವರು ತಂದಿದ್ದಾರೆ. ರಿವರ್ಸ್, ಮಣ್ಣು ಮಣ್ಣಿಗೆ ಹೋಗೋದು. ಮತ್ತೇನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಜಸ್ಟ್ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಒಂದ್ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಮಾರ್ಕ್ ಅಲ್ಲಿ ಓದ್ಬೋದು. ಮಾರ್ಕ್ 11:13 ಮತ್ತೆ 20-21ನೇ ವಾಕ್ಯದಲ್ಲಿ. ಮಾರ್ಕ್ 11ನೇ ಅಧ್ಯಾಯ 13ನೇ ವಚನ ಮತ್ತೆ 20-21ನೇ ವಚನ. ಯೇಸು ಸ್ವಾಮಿ ಬೆಟ್ಟವನ್ನು ಇಳಿತಾ ಇರುವಾಗ ಒಂದು ಅತ್ತಿ ಮರವನ್ನು ನೋಡ್ತಾರೆ. ಆ ಮರ ಹಸಿರಾಗಿರುತ್ತೆ, ಆದ್ರೆ ಹತ್ರ ಹೋದಾಗ ಮರ ಇರಲ್ಲ, ಹಣ್ಣಿರಲ್ಲ. ಹಾಗೆ ಯೇಸು ಸ್ವಾಮಿ ಶಪಿಸ್ತಾರೆ. ಮತ್ತೆ ದೇವಾಲಯಕ್ಕೆ ಹೋಗಿ ಹಿಂತಿರುಗುವಾಗ ಪೇತ್ರನ್ ನೋಡ್ತಾರೆ, ಶಿಷ್ಯರು ನೋಡ್ತಾರೆ. ಓ, ಯೇಸು ಸ್ವಾಮಿ ಶಪಿಸಿದಂತ ಈ ಮರ ಒಣಗೋಗುತ್ತೆ. ಯೇಸು ಸ್ವಾಮಿ ಹತ್ರ ಹೇಳ್ತಾರ ಅವರು, ಕರ್ತನೆ, ನೀನ್ ಶಪಿಸಿದ ಮರವು ಒಣಗೋಯ್ತು. ನೋಡಿ, ಹಸಿರಾಗಿತ್ತು. ಬೆಳಗ್ಗೆ ಹೋಗುವಾಗ, ಶಪಿಸುವಾಗ ಹಸಿರಾಗಿತ್ತು, ಆದ್ರೆ ಬರುವಾಗ ಒಣಗೋದು. ರಿವರ್ಸ್ ಆಯ್ತು ನೋಡಿ. ಕರ್ಸ್ ರಿವರ್ಸಸ್ ದಿ ಲೈಫ್. ಹಸಿರಾಗಿತ್ತು, ಬೇರೆ ಹಣ್ಣಿರ್ಲಿಲ್ಲ ಅಷ್ಟೇ, ಆದ್ರೆ ನೋಡಿ ರಿವರ್ಸ್ ಆಯ್ತು. ಮಣ್ಣ ಅನ್ನೋದು ಮಣ್ಣಿಗೆ ಹೋಯ್ತು. ಮನುಷ್ಯ ನೋಡಿ, ಬೆಳೆದು ಯೌವನಸ್ಸು ವಯಸ್ಸುವರೆಗೂ ಚೆನ್ನಾಗಿ ಬೆಳಿತಾನೆ. ಒಂದು ಸ್ಟೇಜ್ ಆದ್ಮೇಲೆ ಹಂಗೆ ರಿವರ್ಸ್ ಆಗುತ್ತೆ ನೋಡಿ. ಒಂದ್ ಬಲ ಹೋಗುತ್ತೆ, ಶರೀರ ಹಂಗೆ ರಿವರ್ಸ್ ಆಗುತ್ತೆ, ಎಲ್ಲ ರಿವರ್ಸ್ ಆಗುತ್ತೆ. ಮತ್ತೆ ಅವನ್ ಮನೆಗೆ ಹಿಂತಿರುಗ್ತಾನೆ. ಈ ಶಾಪವನ್ನು ಯೇಸು ಸ್ವಾಮಿ ಹೊತ್ಕೊಂಡು ನೋಡಿ. ಅದಕ್ಕೆ ಜೀವವನ್ನು, ನಿರ್ಲಯತ್ವವನ್ನು ನಾವು ನಂಬಬೇಕು. ನಮ್ಮ ಕೊನೆ ವೈರಿ ಮರಣ, ಆರ್ ಲಾಸ್ಟ್ ಎನಿಮೀಸ್ ಡೆತ್. ಸಾಯೋದು ಒಂದು ಸಂತೋಷವಾದ ಅನುಭವ ಅಲ್ಲ, ಅದು ಕಹಿಯಾದ ಅನುಭವ.
ಅದಕ್ಕೆ ನಾವು ನಿತ್ಯ ಜೀವವನ್ನು, ನಿರ್ಣಯತ್ವವನ್ನು ನಾವು ನಂಬಬೇಕು. ವಿ ಹ್ಯಾವ್ ಟು ಬಿಲೀವ್ ಇನ್ ಲೈಫ್ ಅಂಡ್ ಇಮಾರ್ಟಾಲಿಟಿ. ಯೇಸು ಸ್ವಾಮಿ 1 ತಿಮೋಥಿ 1:10 ಅದೇ ಬರೆಯಲ್ಪಟ್ಟಿರೋದು. ಸುವಾರ್ತೆ ಮುಖಾಂತರವಾಗಿ ದೇವರು ನಮ್ಗೆ ಜೀವವನ್ನು, ನಿರ್ಣಯತ್ವವನ್ನು ತಂದಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಗಾಡ್ ಬ್ಲೆಸ್ ಯು. ಓಕೆ, ನಾವು ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ಈ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯವನ್ನು ನಂಬುವ ಪ್ರತಿಯೊಬ್ಬರ ಜೀವಿತದಲ್ಲೇ ಆ ಶಾಪವನ್ನು ತೆಗೆದಾಕು. ನೀನು ಅವ್ರಿಗೋಸ್ಕರ ಶಾಪವಾಗಿದೆಯಾ. ನಿನ್ನ ಮೇಲಿರುವ ನಂಬಿಕೆಯ ಮುಖಾಂತರವಾಗಿ ಆ ಶಾಪದಿಂದ ಬಿಡುಗಡೆವಾಗ್ಲಿ. ಅವರ ಕಹಿಯಾದ ಜೀವಿತವು, ಪರಿಸ್ಥಿತಿಗಳು, ಮುಳ್ಳನ್ನು ತರುವ, ವೇದನೆಯಿಂದ ತಿನ್ನುವ ಆ ಎಲ್ಲ ಸಂಕಟಗಳು, ಶಾಪ ಅವರಿಂದ ಬಿಟ್ಟು ಹೋಗ್ಲಿ. ಕರ್ತನೆ, ಅವರ ಜೀವಿತದಲ್ಲಿ ಫ್ರೂಟ್ಫುಲ್ನೆಸ್ ಅಂತ ತರಬೇಕು ದೇವ್ರೆ. ನಮ್ಮ ಲೈಫ್ ರಿವರ್ಸ್ ಆಗ್ಬಾರ್ದು ಕರ್ತನೆ, ಫಾರ್ವರ್ಡ್ ಆಗ್ಬೇಕು ದೇವ್ರೆ. ನಾವು ಬೆಳಿಬೇಕು. ನಿನ್ನಲ್ಲಿರುವ ಜೀವವನ್ನು, ನಿರ್ಣಯತ್ವವನ್ನು ನಾವು ಹೊಂದ್ಕೊಂಡಿದ್ದೀವಿ ಸ್ವಾಮಿ. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೆ. ಕರ್ತನೆ, ನೀವು ನಮಗೋಸ್ಕರ ಶಾಪವಾಗಿದೆಯಾ. ಅಬ್ರಹಾಮನ ಆಶೀರ್ವಾದವನ್ನು ನಮ್ಮಲ್ಲಿ ಉಂಟಾಗುವಂತೆ, ನಾವು ಪವಿತ್ರಾತ್ಮನ ವರವನ್ನು, ದಾನವನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ, ನಾವು ಅಬ್ರಹಾಮನ ಆಶೀರ್ವಾದವನ್ನು ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಂದ್ಕೊಂಡಿದ್ದೀವಿ. ಪವಿತ್ರಾತ್ಮನ ವಾಗ್ದಾನವನ್ನು ಸಹ ನಾವು ಹೊಂದ್ಕೊಂಡಿದ್ದೀವಿ. ಎಲ್ಲದಕ್ಕೂ ನಿನ್ನ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.